ಬೆಳೆದು ಬೆಳ್ಳು ಇರೋ ಇದು ನಟ್ಟು ಇದು ಎಲ್ಲ ಇದಾಯ್ತು. ನಾನು ಹೇಳ್ತೀನಿ ನೋಡಿ, ಟ್ಯಾಕ್ಟ್ರಿ ನೋಡ್ತೀಯ ಸರಿ ಗ್ಯಾಂಗ್ರೀನ್ ಬಸ್ಸು ಅದಕ್ಕೆ ಇದಾಗಿ ಹೋಗಿದೆ. ಈ ಮಾಂಸ ಬೆನ್ನೆಲ್ಲ ಕೂದು ಮಾಂಸ ಹಿಂದಿಗಳ ಬೆಕ್ಕು ಏಟಾಗಿದೆ ಎಲ್ಲ ಕೂದ ತೆಗೆದು ಇಲ್ಲಿಗೆ ಹಾಕವ್ರೆ, ತೋರಿಸ್ತಾ ಇದ್ದೀನಿ ಮಾಡೋರೆ. ಯಾರು ಇಲ್ಲ. ಈಗೆಲ್ಲ ಮತ್ತೆ ಜೀವನಕ್ಕೆ ಏನು ಮಾಡಿದ್ರಿ? ಹಲೋ, ನಾನು ಕುಮಾರಣ್ಣ ಮಾತಾಡ್ತೀನಿ. ಅದು ಏನಿಲ್ಲ, ಅದು ಇಲ್ಲಿ ನಿಮ್ಮ ನಂಜನಗೂಡಲ್ಲಿ ಹುಲ್ಲಳ್ಳಿಲಿ ನಿಮ್ದೊಂದು ಮನೆ ಇದೆಯಲ್ಲ, ಬಾಡಿಗೆ ಕೊಟ್ಟಿದ್ದೀರಿ. ಈಗ ನಾನು ಫೋನ್ ಮಾಡಿದ ದಿವಸ ಇದರಲ್ಲಿ ಗೊತ್ತಾಯ್ತು ವಿಷಯ ಟಿ ವಿಲಿ. ಈಗ ಒಂದು ನೀವು ದೊಡ್ಡ ಮನಸ್ಸು ಮಾಡಿದ್ರೆ ಒಂದು 2-3 ವರ್ಷಕ್ಕೆ ಲೀಸಿಗೆ ಕೊಡಿ. ಪಾಪ ಅವ್ರ ಅನ್ನಲ್ಲ, ಒಂದು 2 ವರ್ಷ ನೀವು ಮುಂದಕ್ಕೆ ಹಾಕೊಂಡ್ರೆ ನಿಮಗೆ ಲೀಸ್ ಎಷ್ಟು ಹೇಳ್ತಾ ಇದ್ದೀರಿ? ಹಲೋ, ಎಷ್ಟು ಹೇಳ್ತಾ ಇದ್ದೀರಿ ರೇಟು? ಇರಲಿ, 20 ಲಕ್ಷ. ಸರಿ ಸರಿ, ಆಯಿತು, ನೋಡೋಣ, ಒಂದು ತಿಂಗಳು ಟೈಮ್ ಕೊಡಿ. ಸರಿ ಆಯಿತು. ಓಕೆ, ಸರಿ ಸರಿ ಸರಿ, ಓಕೆ ಓಕೆ ಓಕೆ, ಆಯ್ತು. ಏನೋ ಮನೆ ಮಾರ್ತಾರಂತೆ. ಮುಂಚೆ ಹುಡುಗರು ನೀವು ಈಗ ನೀವು ಇಲ್ಲೇ ವಾಸ ಇರಬೇಕು ಅಂತಿದ್ದೀರೋ ಇಲ್ಲ ಬೇರೆ ಕಡೆ ಯಾವ್ದಾದ್ರು? ಇದು ಹುಟ್ಟದೂರು ಇದೆ, ಇಲ್ಲೇ ಇರಬೇಕು. ಇಲ್ಲಿ ಯಾರಾದ್ರು ನನಗೆ ನೋಡ ಟ್ರೈ ಮಾಡ್ತೀವಿ. ನಮಗೆ ಸರ್ಕಾರದಲ್ಲಿ ಮನೆ ಕೊಡೋ ಪರಿಸ್ಥಿತಿ 1 ವರ್ಷ ಆದರೂ ಇಲ್ಲ. ಚೆಕ್ ಮಾಡಿದೆ, ಸೈಟು ಕೊಡೋಕ್ಕಾಗಲ್ಲ, ಮನೆನೂ ಕೊಡೋಕ್ಕಾಗಲ್ಲ. ಈ ಸರ್ಕಾರದಲ್ಲಿ ದುಡ್ಡಿಲ್ಲ. ನಾನೆಲ್ಲ ಚೆಕ್ ಮಾಡಾಯಿತು. ಇನ್ನೂ 1 ವರ್ಷ 2 ವರ್ಷದವರೆಗೆ ಸೈಟ್ ಅಲಾಟ್ಮೆಂಟು ಮಾಡಲ್ಲ, ಮನೆನೂ ಕೊಡಲು ದುಡ್ಡಿಲ್ವಂತೆ. ಆ ದೃಷ್ಟಿಯಿಂದ ನಾನು ಏನು ಯೋಚನೆ ಮಾಡೋದು, ನಾವು ಯಾರಾದರೂ ಲೀಸಿಗೆ ಮನೆ ಕೊಟ್ಟರೆ ಹುಡುಕಿ ನೀವು ಬೇಕಾದರೆ ಅವರಿಗೆ ನಾವು ದುಡ್ಡು ಕೊಟ್ಟರೆ ಒಂದು 5 ವರ್ಷಕ್ಕೆ ಅಂತ ಲೀಸಿಗೆ ತಗೊಂಡಿಲ್ಲ, 3 ವರ್ಷಕ್ಕೆ ತಗೊಳ್ಳಿ. ಮುಂದೆ 2 ವರ್ಷಕ್ಕೆ ಎಲೆಕ್ಷನ್ ಬರುತ್ತೆ. ಬಂದ ಮೇಲೆ ಆಮೇಲೆ ಏನಾದರೂ ಸರ್ಕಾರದಲ್ಲಿ ಮಾಡ್ಬೋದು. ಈ ಸರ್ಕಾರದಲ್ಲಿ ಡಿ ಸಿಗೆ ಏನಾದ್ರು ಈಗಾಗಲೇ ಮಾತಾಡ್ಕೊಂಡೇ ಬಂದೆ, ಸೈಟು ಇಲ್ಲ, ಮನೆನೂ ಕೊಡೋಕ್ಕಾಗಲ್ಲ, ಇನ್ನೂ 1 ವರ್ಷ ಏನು ಮನೆ ಕೊಡಲ್ಲ ಅಂತ. ಇದು ಪರಿಸ್ಥಿತಿ. ಆ ದೃಷ್ಟಿಯಿಂದ ಯಾರಾದರೂ ಲೀಸ್ಗೆ ಮನೆ ಕೊಡೋದಾದರೆ ಇಲ್ಲ ಊರೊಳಗೆ ಏನಾದರೂ ಬೇಕಾದ್ರೆ ಹುಡುಕಿ ಏನಾದ್ರು ಒಂದು ಇದರಲ್ಲಿ ಕೊಟ್ಟರೆ ದುಡ್ಡು ನಾನು ಕೊಡ್ತೀನಿ. 2 ವರ್ಷಕ್ಕೂ 3 ವರ್ಷ ಕೊಡಲಿ. ಪ್ರತಿ ತಿಂಗಳು ಕೊಡೋದಕ್ಕಿಂತ, ಬಾಡಿಗೆ ಕೊಡೋದಕ್ಕಿಂತ ಯಾರಾದರೂ ಲೀಸಿಗೆ ಕೊಟ್ಬಿಟ್ರೆ ಆ ಲೀಸ್ ಅಮೌಂಟ್ ಏನು ಹೇಳ್ತಾರೆ ಕೊಡ್ತೀನಿ. ಆಯಿತಾ? ಅವರೊಂದು 3 ವರ್ಷ ಇರಲಿ. ಆಮೇಲೆ ಮನೆ ಸರ್ಕಾರ 200% ಬರುತ್ತೆ, ಮಾಡಿಸ್ಕೊಡೋದಂತೆ. ಈ ಸರ್ಕಾರದಲ್ಲಿ ಒಂದು ಮನೆ ಕೊಡೋ ಪರಿಸ್ಥಿತಿ ಇಲ್ಲ. ನಾನೆಲ್ಲ ಚೆಕ್ ಮಾಡ್ಕೊಂಡಾಯ್ತು. ನಮ್ಮ ಮಾಧ್ಯಮ ಸ್ನೇಹಿತರು ಇಲ್ಲೇ ಇರಬೇಕು. ಇದು ಯಾರೋ ಪರಿಸ್ಥಿತಿ. ಯಾಕೆಂದರೆ ಪಾಪ ನನಗೆ ಬೇಜಾರಾಗಿದ್ದು, ಅವನು ಯಾರೋ ಪಾಪ ಹುಡುಗ ಒಂದು ವಿಡಿಯೋ ಮಾಡಿ ಈ ಥರ ಕುಮಾರಣ್ಣವ್ರಿಗೆ ಈ ವಿಡಿಯೋ ನೋಡಿದ್ರೆ ಗಮನಕ್ಕೆ ತಂದೆ ಅಂತೇಳಿ. ಅದು ನಮ್ಮ ಸತೀಶ್ನಾಗಿ ಮೊನ್ನೆ ಹೋದ ವಾರ ತೋರಿಸ್ದೆ. ಅದರ ಮೇಲೆ ಆಗ್ತೀನಿ ನಮ್ಮ ಸುಮಾರು ಜನ ಅಂದ್ರಂತೆ ಸರ್, ನಿಮಗೆ ಶೇರ್ ಮಾಡಿದ್ರೆ ಅವ್ರು ಬಂದು ಹೆಲ್ಪ್ ಖಂಡಿತ ಮಾಡ್ತಾರೆ, ಅವ್ರಿಗೆ ಮಾಡಿ ಅಂತ ಅವ್ರ ಜೊತೆಲಿ ಅಂದ್ರಂತೆ. ಅದಕ್ಕೆ ನಿಮ್ಮ ಹೆಸರು ಹೇಳಿ ಅವ್ರು ಮಾಡಿದ್ರು ಸರ್. ಈಗ ಮನೆಯದು ನನಗೆ ಇನ್ನೊಂದು ವಾರ ತೋರಿಸ್ತೀನಿ. ಎಷ್ಟು ಬೇಕಾದ್ರೆ ನಾಳೆ ಸಿಕ್ಕಿದ್ರು ತೊಂದರೆ ಇಲ್ಲ. ಇಮ್ಮಿಡಿಯೇಟಾಗಿ ಹರೀಶ್ಗೂ ಹೇಳಿದ್ದೀನಿ, ಮದುವೆ ಊಟಕ್ಕೂ ಹೇಳಿದ್ದೀನಿ, ಇಮ್ಮಿಡಿಯೇಟಾಗಿ ವ್ಯವಸ್ಥೆ ಮಾಡಿಸ್ಕೊಡ್ತೀನಿ. ಇಲ್ಲೇ ಊರೊಳಗೆ ಸಿಕ್ಕಿದ್ರೆ ನೋಡಿ ಒಂದು ಭಾಗ. ಇನ್ನು ಮಕ್ಕಳಿಗೆಲ್ಲ ಏನು ಮಾಡಿದ್ಯಮ್ಮ? ಎಷ್ಟು ಸಂಪಾದನೆ ಮಾಡ್ತೀಯ? ಕೆಲಸ ಮಾಡ್ತೀಯ? ಕೈ ಮೇಲೆ ಬಿಡೋಕೆ ಹೋಯ್ತೀನಿ. ತಿಂಗಳಿಗೆ ದಿವಸಕ್ಕೆ 400. ಬೆಳಗ್ಗೆ ನಾಯಿ ಕಡಿಸ್ಕೊಂಡು ಇವ್ರಿಗೆ ಅಸ್ತಮಾದ ನಗರು ಯಾವಾಗಲೂ ಇವ್ರಿಗೆ ಡೈಲಿ ಆಕ್ಸಿಜನ್ ಹಾಕ್ಸ್ಬೇಕು.
ಇವನು ಬರೀ ತಳ್ಳಿ. ಇವತ್ತಾಗಿರೋದು ಈಗ ನೀವು ಬರ್ತಾರೆ ಅಂದ್ಬಿಟ್ಟು ಅಲ್ಲಿ ಕುಣ್ಕೊಂಡು ಹೋಗಾಗ ನಾಯಿ ಕಡ್ದ್ಬಿಟ್ಟು ಈಗ ಆಸ್ಪತ್ರೆ ಇಂಜೆಕ್ಷನ್ ಕೊಡಿಸಿದಾರ ಈಗ ಹಾಕ್ಸ್ಕೊ ಬರ್ತಾರೆ ಸರ್. ಎಲ್ಲೆಲ್ಲಿ ಗಾಯ ಆಯಿತು? ಹುಷಾರಿಲ್ಲ ಇದು ಬರ್ತಪ್ಪ ಇರಲಿಲ್ಲ. ನಾಯಿ ಟಿ ವಿಲಿ ನೋಡಲ್ವಾ ನಾಯಿಗಳು ಕಚ್ಚೋದು ಇದೆಲ್ಲ? ಈಗ ಕರ್ಕೊಂಡು ಹೋಗಿದ್ದಾರೆ. ಈಗ ಕರ್ಕೊಂಡು ಕಾಲಿಂದು ಈಗ ನೀನು ನಾನು ಮೈಸೂರಲ್ಲಿ ಹೇಳ್ತೀನಿ, ಒಳ್ಳೆ ಡಾಕ್ಟ್ರು ಅದೇನು ಕದ್ದು ನಾನು ಹೇಳಿಬಿಟ್ಟು ಮಾಡಿಸೋಣಂತೆ. ನಡೆದ್ರೆ ಬ್ಲಡ್ ಬಂದ್ಬಿಡುತ್ತೆ. ಅದಕ್ಕೆ ಏನಾದ್ರು ಕೈ ಕವರ್ ಮಾಡಿಸ್ಬೋದಾ ಹಿಂಗೆ ಕೇಳೋಣ. ನಿನಗೆ ಇದ್ರ ಕಾಲೇ ಹಾಕ್ಕೊಳ್ತಾರೆ ಭವಿಷ್ಯ. ಆ ಪಾದ ಆಪ್ರೇಷನ್ ಮಾಡಿ ಅದೆಲ್ಲ ವಾಸಿ ಮಾಡಿ. ನೀವು ಶುಗರ್ ಇಲ್ಲ ತಾನೇ? ಶುಗರ್ ಇಲ್ಲದೆ ಇದ್ರೆ ಮಾಡಿ ಒಂದು ಪಾದ ಟೈಪ್ ಹಾಕ್ಕೊಡ್ತಾರೆ. ಇದು ಮಾಡ್ತಾರೆ. ಅದೇ ಮಾಮೂಲಿ ಶೂ ಥರ ಅದು 5,000 ರೂಪಾಯಿ ಕೊಟ್ಬಿಟ್ಟು ತಗೊಂಡಿದ್ದೆ. ಸರ್ ಇಲ್ಲಿ ವಿ ಆರ್ ಡಬ್ಲ್ಯೂ ಆಗಿದ್ದಾನೆ ಸರ್. ನಮಸ್ತೆ ಸರ್. ವೀಲ್ ಚೇರ್ ಹಾಕಿದ್ದೆ ಸರ್. ಸ್ಕೂಟರ್ ಕೊಡಿಸಿದ್ದೀನಿ. ವ್ಯಾಪಾರ ಮಾಡ್ಕೊಂಡು ಹೋಗ್ಲಿ ಅಂತ ರೀಸೆಂಟಾಗಿ ಈಗ ಸ್ಕೂಟರ್ ಕೊಟ್ಟಿದ್ರು. ಒಂದು ಕಾಲಿತ್ತು, ಈಗ ಒಂದು ಪೂಜೆಗೆ ಸರ್. ಈಗ ಅದನ್ನ ಏನು ವ್ಯಾಪಾರ ಮಾಡ್ಕೊಂಡು ಹೋಗ್ಲಿ ಅಂತ ಬಿಟ್ಟು ಮತ್ತೆ ಸ್ವಲ್ಪ ದುಡ್ಡು ಕೊಟ್ಟಿದ್ರು. ರೀಸೆಂಟ್ ಮತ್ತೆ ಒಂದು ಕಾಲ ಆಗ್ರದಿಂದ ಈಗ ತುಂಬ ಬೇಡೇನಾಗಿದೆ ಸರ್ ಇದು. ಅಲ್ಲ ನಾನು ಹೇಳ್ತೀನಿ ಡಾಕ್ಟ್ರಿಗೆ, ಹಾಂ ಸರ್. ರವಿ ಸ್ವಲ್ಪ ನೀನು ಜವಾಬ್ದಾರಿ ತೆಗೆದುಕ್ಕೆ ಇವರಿಗೆ ಡಾಕ್ಟ್ರ್ ತೋರಿಸಿ ಡಿಕೆಸಿಗೆ ನೋಡಿಸು. ಒಂದು ಈಗ ಈಗ ನೀನಿರೋವರಿಗೆ ದುಡಿಮೆ ಮಾಡಿ ಇರ್ಬೋದು ಸಾಕು. ಒಂದು ಮನೆ ಇತ್ತು ಇವಳಿಗೋಸ್ಕರ ಆ ಕಾಲು ತೆಗಿಸ್ಬೇಕಾದ್ರೆ ಮಾಡಿದೆ. ಮಾರಿದ್ರೆ ಅದು ಮಾರಿದೆ. 10 ಕುಂಟೆ ಗದ್ದೆ ಇತ್ತು, ಅದು ಮಾರಿದೆ. ಕಿಡ್ನಿ ಇನ್ಫೆಕ್ಷನು 2 ಇತ್ತು. ಮನೆ ಒಂದು 10 ಕುಂಟೆ ಗದ್ದೆ ಇತ್ತು. 2 ಕಡೆ ಸಮಸ್ಯೆ ಇಲ್ವಾ? ಕಿಡ್ನಿ ಸಮಸ್ಯೆ ಸಹ ಅವ್ರಿಗೆ. ಆಮೇಲೆ 7 ದಿನ ಎಲ್ಲ ಚೆನ್ನಾಗಿ ಸುಮಾರು ಊಟ ಮಾಡ್ತಾರೆ. ಒಂದು 6 ಗಂಟೆ ಒಂಚೂರು ನೀರು ಕುಡಿಯೋದು. ಗ್ಲುಕೋಸ್ ಕೊಡಬೇಕು. ಅದಕ್ಕೆ 320 ರೂಪಾಯಿ. ಬೆಳಿಗ್ಗೆ ಒಂದು ಗ್ಲುಕೋಸ್, ಸಾಯಂಕಾಲ ಒಂದು ಗ್ಲುಕೋಸ್ ಇಂಜೆಕ್ಷನ್ ಹಾಕ್ಸ್ಬೇಕು. ಡೈಲಿ 1,200 ರೂಪಾಯಿ 1,000 ರೂಪಾಯಿ ಖರ್ಚಾಗ್ತದೆ. 3 ದಿನ ಇರಲ್ಲ ವಾರದಲ್ಲಿ. 3 ದಿನ ಚೆನ್ನಾಗಿರ್ತಾರೆ. 4 ದಿನ ಹಿಂಗೆ ಬಿಡ್ತಾರೆ. ಈಗ ದಿನಾದರೂ ನಿನಗೆ ಇಲ್ಲೊಂದು ಅಂಗಡಿ ಹಾಕ್ಕೊಟ್ರೆ ಅದರಲ್ಲಿ ಏನಾದರೂ ಜೀವನ ದುಡ್ಮೇನೂ ಇರ್ತದೆ. 450 ಕೊಡ್ತಾರೆ ತಿಂಗಳು. ಇವ್ರು ಒಂದು ಏನಾದ್ರು ಒಂದು ಇಲ್ಲೊಂದು ಅಂಗಡಿ ಹಾಕ್ಕೊಟ್ರೆ ಎಕ್ಸ್ಪೋರ್ಟ್ ಎಲ್ಲ ಅಂಗಡಿಗೆ